ಆತ್ಮೀಯ ಎಲ್ಲ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇಂದು ನಾನು ನಿಮ್ಮ ಅರ್ಥಶಾಸ್ತ್ರ ವಿಷಯದ ಪ್ರಥಮ ಅಧ್ಯಾಯದ ಬಗ್ಗೆ ತಿಳಿಸ್ತೀನಿ. ಪ್ರಥಮ ಅಧ್ಯಾಯದ ಹೆಸರು ಸಮಗ್ರ ಅರ್ಥಶಾಸ್ತ್ರದ ಒಂದು ಸ್ಥೂಲ ನೋಟ ಅಥವಾ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಅಂತೇಳಿ ನಾವು ಕರಿತೀವಿ. ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಆರ್ ಎನ್ ಓವರ್ ವ್ಯೂ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ನಾವು ಕರಿತೀವಿ. ನೋಡಿ, ಈ ಸಮಗ್ರ ಅರ್ಥಶಾಸ್ತ್ರದ ಸ್ಥೂಲ ನೋಟ ಅಥವಾ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ, ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡುವಂತಹ ಪ್ರಮುಖವಾದ ವಿಷಯಗಳೆಂದರೆ ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಮತ್ತು ಅದರ ಅರ್ಥ ವಿವರಣೆ. ಸಮಗ್ರ ಅರ್ಥಶಾಸ್ತ್ರದ ಪ್ರಮುಖವಾದಂತಹ ಅಧ್ಯಯನದ ವಿಧಾನಗಳು, ಸಮಗ್ರ ಅರ್ಥಶಾಸ್ತ್ರದ ಧ್ಯೇಯೋದ್ದೇಶಗಳು, ಸಮಗ್ರ ಅರ್ಥಶಾಸ್ತ್ರದ ಮಹತ್ವ ಅಥವಾ ಪ್ರಾಮುಖ್ಯತೆಯ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ಅರ್ಥಶಾಸ್ತ್ರದ ವಿಷಯ ವಸ್ತುಗಳು ವಿಸ್ತರಣೆಯಾದಂತೆ, ಅರ್ಥಶಾಸ್ತ್ರದ ಅಧ್ಯಯನದ ವಿಷಯಗಳು ಹೆಚ್ಚಾದಂತೆ ಅರ್ಥಶಾಸ್ತ್ರವನ್ನು ನಾವು ವಿವಿಧ ವಿಭಾಗಗಳನ್ನಾಗಿ ವಿಂಗಡಿಸಿ ಅಧ್ಯಯನ ಮಾಡ್ತಾ ಇರೋದನ್ನು ನಾವು ಗಮನಿಸಬಹುದು. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ಅಭಿವೃದ್ಧಿ ಅರ್ಥಶಾಸ್ತ್ರ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಸಾರ್ವಜನಿಕ ಅರ್ಥಶಾಸ್ತ್ರ, ಹೀಗೆ ಅರ್ಥಶಾಸ್ತ್ರದ ವಿವಿಧ ಶಾಖೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅಂತಹ ಶಾಖೆಗಳಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಒಂದು ಆಗಿದೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ, ವಿಶೇಷವಾಗಿ ಹಿಂದುಳಿದ ದೇಶಗಳ ಆರ್ಥಿಕ ಅಭಿವೃದ್ಧಿಗೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ಇದು ವಹಿಸುತ್ತೆ ಅಂತೇಳಿ ಹೇಳ್ಬೋದು. ನೋಡಿ, 1920ರಲ್ಲಿ ಪ್ರೊಫೆಸರ್ ರಾಗ್ನರ್ ಫಿಶ್ಚ್ ಎಂಬ ಅರ್ಥಶಾಸ್ತ್ರಜ್ಞನು ಮೊಟ್ಟ ಮೊದಲ ಬಾರಿಗೆ ಸೂಕ್ಷ್ಮ ಮತ್ತು ಸಮಗ್ರ ಎಂಬ ಅರ್ಥಶಾಸ್ತ್ರವನ್ನು ಪ್ರತಿಪಾದನೆ ಮಾಡ್ತಾರೆ. ರಾಗ್ನರ್ ಫಿಶ್ಚ್ ಈಸ್ ಇಂಟ್ರೊಡ್ಯೂಸ್ಡ್ ದಿ ಕಾನ್ಸೆಪ್ಟ್ಸ್, ಟೂ ಕಾನ್ಸೆಪ್ಟ್, ದೇ ಆರ್ ಮೈಕ್ರೋ ಅಂಡ್ ಮ್ಯಾಕ್ರೋ. ನೋಡಿ, ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ರಾಗ್ನರ್ ಫಿಶ್ಚ್ ರವರು ಪ್ರತಿಪಾದನೆ ಮಾಡ್ತಾರೆ. ನಾನು ಈಗ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ನಿಮಗೆ ತಿಳಿಸ್ತಿದ್ದೀನಿ. ನೋಡಿ, ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಅದರ ಮೂಲ ಹೇಳ್ತೀನಿ. ದಿ ಹಾರಿಜನ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಮೂಲ. ನೋಡಿ, ಸಮಗ್ರ ಅರ್ಥಶಾಸ್ತ್ರ ಎಂಬ ಪದವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಈ ಮ್ಯಾಕ್ರೋ ಎಕನಾಮಿಕ್ಸ್ ಎಂಬ ಪದವು, ಮ್ಯಾಕ್ರೋ ಎಂಬ ಪದವು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಬಂದಿದೆ. ಮ್ಯಾಕ್ರೋಸ್ ಎಂದರೆ ದೊಡ್ಡದು, ದೊಡ್ಡದು ಅಥವಾ ವಿಶಾಲವಾದದ್ದು ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸಮಗ್ರ ಅರ್ಥಶಾಸ್ತ್ರ ಎಂದು ನಾವು ಕರೆಯುತ್ತೇವೆ. ಅಂದರೆ ಸಮಗ್ರ ಒಂದು ದೇಶದ ಸಮಗ್ರ ಆರ್ಥಿಕ ಅಂಶಗಳು ಅಂತ ಹೇಳಿದ್ರೆ ಸಮಗ್ರ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅದನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ
ರಾಷ್ಟ್ರೀಯ ಆದಾಯ, ಒಟ್ಟು ಹೂಡಿಕೆ, ರಾಷ್ಟ್ರೀಯ ಆದಾಯ, ಒಟ್ಟು ಹೂಡಿಕೆ, ಒಟ್ಟು ಲಾಭ, ಒಟ್ಟು ಅನುಭೋಗ, ಒಟ್ಟು ಉಳಿತಾಯ, ಒಟ್ಟು ಬಡ್ಡಿ, ಒಟ್ಟು ಕೂಲಿ. ಈ ರೀತಿ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ಒಟ್ಟಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ನಾನು ಅದನ್ನು ನಮಗೆ ತೋರಿಸ್ತೀನಿ. ಇದು ಸಮಗ್ರ ಅರ್ಥಶಾಸ್ತ್ರದ ಒಂದು ಮೂಲ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರದ ಒಟ್ಟು ಉತ್ಪಾದನೆ ಆಗಿರ್ಬೋದು, ಒಟ್ಟು ಬೇಡಿಕೆ ಆಗಿರ್ಬೋದು, ಹೀಗೆ ಆರ್ಥಿಕ ಚಟುವಟಿಕೆಗಳನ್ನು ಅಥವಾ ಆರ್ಥಿಕ ಘಟಕಗಳನ್ನು ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡದೆ ಇಡಿಯಾಗಿ ಸಮಗ್ರವಾಗಿ ಅಧ್ಯಯನ ಮಾಡುವಂತಹದ್ದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಇಲ್ಲಿ ವೈಯಕ್ತಿಕ ಅಂಶಗಳಿಗೆ ಬದಲಾಗಿ ಸಮಗ್ರ ಅಂಶಗಳ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ನೋಡಿ, ಒಬ್ಬ ವ್ಯಕ್ತಿಯ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವುದಕ್ಕೆ ಬದಲಾಗಿ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ ನಾವು ಎಲ್ಲಿ? ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ. ಹಾಗಾಗಿ ವೈಯಕ್ತಿಕ ಆದಾಯ ಅಥವಾ ತಲಾ ಆದಾಯಕ್ಕೆ ಬದಲಾಗಿ ಒಟ್ಟು ಆದಾಯವನ್ನು, ವೈಯಕ್ತಿಕ ಉಳಿತಾಯಕ್ಕೆ ಬದಲಾಗಿ ಒಟ್ಟು ಉಳಿತಾಯವನ್ನು, ವೈಯಕ್ತಿಕ ಅನುಭೋಗಕ್ಕೆ ಬದಲಾಗಿ ಒಟ್ಟು ಅನುಭೋಗವನ್ನು, ಈ ರೀತಿ ವೈಯಕ್ತಿಕ ಹೂಡಿಕೆಗೆ ಬದಲಾಗಿ ಒಟ್ಟು ಹೂಡಿಕೆಯನ್ನು, ಈ ರೀತಿ ಒಂದು ದೇಶದ ಹಣಕಾಸಿನ ಚಟುವಟಿಕೆಗಳನ್ನು ವೈಯಕ್ತಿಕವಾಗಿ ಅಧ್ಯಯನ ಮಾಡುವ ಬದಲು ಒಟ್ಟಾಗಿ ಸಮಗ್ರವಾಗಿ ಅಧ್ಯಯನ ಮಾಡುತ್ತೇವೆ. ಇಂತಹ ಒಂದು ಶಾಸ್ತ್ರವನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ನೋಡಿ, 1936ರಲ್ಲಿ JM ಕೇನ್ಸ್, ಜಾನ್ ಮೆನಾರ್ಡ್ ಕೇನ್ಸ್ ರವರು ಒಂದು ಗ್ರಂಥವನ್ನು ಬರೀತಾರೆ. ಉದ್ಯೋಗ, ಬಡ್ಡಿ ಮತ್ತು ಸಾಮಾನ್ಯ ಸಿದ್ಧಾಂತ ಅನ್ನುವಂಥದ್ದು, ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟರೆಸ್ಟ್ ಅಂಡ್ ಮನಿ ಅಂತೇಳಿ ಕರೀತಾರೆ. ಸಾಮಾನ್ಯ ಉದ್ಯೋಗ ಸಿದ್ಧಾಂತ, ಹಣ ಮತ್ತು ಬಡ್ಡಿ ಎಂಬ ಒಂದು ಗ್ರಂಥವನ್ನು ಬರೀತಾರೆ. ಈ ಗ್ರಂಥ ಬರೆದ ನಂತರ ಸಮಗ್ರ ಅರ್ಥಶಾಸ್ತ್ರವು ಹೆಚ್ಚು ಜನಪ್ರಿಯಗೊಳ್ತಾ ಬರುತ್ತೆ. ಇಂದು ಬಹುತೇಕ ದೇಶಗಳು ತಮ್ಮ ದೇಶಗಳಲ್ಲಿ ಸಮಗ್ರ ಅರ್ಥಶಾಸ್ತ್ರವನ್ನು ಅಳವಡಿಕೆ ಮಾಡಿಕೊಂಡಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆರ್ ಸಬ್ಜೆಕ್ಟ್ ಟು ಡೆವಲಪಿಂಗ್ ಇನ್ ಎನಿ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಎ ಕಂಟ್ರಿ. ಯಾವುದೇ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಸಮಗ್ರ ಅರ್ಥಶಾಸ್ತ್ರ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಕಾರಣ ಇಷ್ಟೇ, ಒಂದು ದೇಶವು ಅಭಿವೃದ್ಧಿಯಾಗೋದಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು, ಬೇಕಾದಂತಹ ತಂತ್ರಗಳನ್ನು, ಸ್ಟ್ರಾಟಜೀಸ್ ಅಂತ ಏನು ಕರಿತೀವಿ, ಆ ತಂತ್ರಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಿಂದ ಪಡಿತೀವಿ. ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ಮತ್ತು ಅಭಿವೃದ್ಧಿಯನ್ನು ಹೊಂದುತ್ತಿರುವಂತಹ ಅಥವಾ ಮುಂದುವರಿಯುತ್ತಿರುವಂತಹ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಂತ ಏನು ಕರಿತೀವಿ, ಆ ರಾಷ್ಟ್ರಗಳಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪಾತ್ರ ಬಹಳ ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ನೋಡಿ, ಸಮಗ್ರ ಅರ್ಥಶಾಸ್ತ್ರವನ್ನು ಒಂದು ಅರಣ್ಯಕ್ಕೆ ಹೋಲಿಸ್ತಾರೆ. ಯಾರು? ಅರ್ಥಶಾಸ್ತ್ರಜ್ಞರುಗಳು. ಏನಪ್ಪಾ ಅಂತೇಳಿದ್ರೆ, ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದು ಕಾಡು ಅಥವಾ ಅರಣ್ಯವನ್ನು ಪ್ರತಿಯೊಂದು ಗಿಡ, ಮರ, ಬಳ್ಳಿಯನ್ನು ವೈಯಕ್ತಿಕವಾಗಿ ಅಧ್ಯಯನ ಮಾಡದೆ ಇಡೀ ಅರಣ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರೀತೀವಿ. ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರೀತೀವಿ. ಸೊ ಸಮಗ್ರ ಅರ್ಥಶಾಸ್ತ್ರವು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು
ವಹಿಸುತ್ತೆ ಅಂತೇಳಿ ನಾವು ಹೇಳ್ಬೋದು. ಹೀಗೆ ನೋಡಿ, ನಾನಿಲ್ಲಿ ತಿಳಿಸ್ತಾ ಇದ್ದೀನಿ, ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕ ಚಟುವಟಿಕೆಗಳು, ಇಡೀ ಆರ್ಥಿಕ ಮತ್ತು ಆರ್ಥಿಕ ಪ್ರಗತಿ ಏನಿದೆ, ಆರ್ಥಿಕ ಪ್ರಗತಿಯನ್ನು ಒಟ್ಟಾಗಿ ಅಧ್ಯಯನ ಮಾಡುವಂಥದ್ದು. ನೋಡಿಲಿ, ಅರ್ಥಶಾಸ್ತ್ರದ ಸಾಹಿತ್ಯ ಕ್ರಾಂತಿಯನ್ನುಂಟು ಮಾಡಿದಂತಹ ಜಾನ್ ಮೆನಾರ್ಡ್ ಕೇನ್ಸ್ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಸಿದ್ಧಾಂತ ಏನಿದೆ, ಇದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟು ಬಹಳ ಮುಖ್ಯವಾದಂತಹದ್ದು ಸಮಗ್ರ ಅರ್ಥಶಾಸ್ತ್ರದ ಧ್ಯೇಯೋದ್ದೇಶಗಳು. ವಿಚ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಸಮಗ್ರ ಅರ್ಥಶಾಸ್ತ್ರದ ಧ್ಯೇಯೋದ್ದೇಶಗಳೇನು, ಉದ್ದೇಶ ಏನು, ಯಾವ ಉದ್ದೇಶಕ್ಕಾಗಿ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅನ್ನೋದನ್ನು ನಾವು ನೋಡ್ತೀವಿ. ನೋಡಿ, ಇದಕ್ಕಿಂತ ಮೊದಲು ಸಮಗ್ರ ಅರ್ಥಶಾಸ್ತ್ರವು ಜಾರಿಗೆ ಬರೋದಕ್ಕೆ ಅದರ ಹಿನ್ನೆಲೆಯನ್ನು ನಾನು ಹೇಳ್ತೀನಿ ಸ್ಟೂಡೆಂಟ್ಸ್. ಹಿನ್ನೆಲೆ, ಸಮಗ್ರ ಅರ್ಥಶಾಸ್ತ್ರದ ಹಿನ್ನೆಲೆಯ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಹಿನ್ನೆಲೆ ಅಂತ ಹೇಳಿ ಕರೀತೀವಿ, ಬ್ಯಾಕ್ಗ್ರೌಂಡ್. ಏನು ಸಮಗ್ರ ಅರ್ಥಶಾಸ್ತ್ರದ ಹಿನ್ನೆಲೆ ಅಂತ ಹೇಳಿದ್ರೆ, ನೋಡಿ, 1929 ಮತ್ತು 30ರ ದಶಕದಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸುವವರೆಗೂ ವಿಶ್ವದಲ್ಲಿ ಸಾಂಪ್ರದಾಯಿಕ ಸಿದ್ಧಾಂತಗಳು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾ ಇದ್ದುವು. ಆಡಮ್ ಸ್ಮಿತ್, ರಿಕಾರ್ಡೋ, ಜೆ.ಎಸ್. ಮಿಲ್, ಮಾರ್ಷಲ್, ಮಾಲ್ಥಸ್, ಪಿಗು, ಎಡ್ವಿನ್ ಕೆನನ್, ಬೆವರಿಸ್ ಮೊದಲಾದಂತಹ ಅರ್ಥಶಾಸ್ತ್ರಜ್ಞರುಗಳ ಆರ್ಥಿಕ ಸಿದ್ಧಾಂತಗಳು ಜಾರಿಯಲ್ಲಿ ಇದ್ದವು. ಆಗ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತಗಳನ್ನು, ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳು ಅಳವಡಿಕೆ ಮಾಡಿಕೊಳ್ತಿದ್ವು. ಯಾವಾಗ? ಬಿಫೋರ್ 1929 ಆರ್ ಬಿಫೋರ್ 1930 ಆರ್ ಬಿಫೋರ್ ಬಿಗ್ ಡಿಪ್ರೆಷನ್ ಇನ್ ದಿ ವರ್ಲ್ಡ್. ಒಂದು ಆರ್ಥಿಕ ಮುಗ್ಗಟ್ಟಿಗೆ, ವಿಶ್ವದ ಜಾಗತಿಕ ಮಹಾ ಆರ್ಥಿಕ ಮುಗ್ಗಟ್ಟಿಗಿಂತ ಮೊದಲು. ಆದರೆ 1929-30ರಲ್ಲಿ ಜಾರಿಗೆ ಬಂದಂತಹ ಅಥವಾ 30ರಲ್ಲಿ ಸಂಭವಿಸಿದಂತಹ ಮಹಾ ಆರ್ಥಿಕ ಮುಗ್ಗಟ್ಟಿಗೆ ಈ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತಗಳು ಪರಿಹಾರವನ್ನು ನೀಡೋದಕ್ಕೆ ವಿಫಲ ಆಗ್ತವೆ. ಯಾವುದೇ ಸಿದ್ಧಾಂತಗಳು ಆ ಪರಿಹಾರವನ್ನು ನೀಡೋದಿಲ್ಲ. ನನ್ನ ಸಿದ್ಧಾಂತ ಅಂತ ಹೇಳಿದ್ರೆ ಇಷ್ಟೇ, ವಿವಿಧ ಆರ್ಥಿಕ ಛಲಪರಿಣಾಮಗಳ ಮೇಲೆ ಆರ್ಥಿಕ ಮಾದರಿಗಳನ್ನು ನಿರೂಪಿಸುವ ಪ್ರಕ್ರಿಯೆಯನ್ನು ಆರ್ಥಿಕ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಅಂದ್ರೆ ವಿವಿಧ ಆರ್ಥಿಕ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದನ್ನು ನಾವು ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಈ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತಗಳು ಮಹಾ ಆರ್ಥಿಕ ಮುಗ್ಗಟ್ಟಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದೀವಿ ನಾವು. ವಿಫಲತೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ 1936ರಲ್ಲಿ ಜೆ.ಎಂ. ಕೇನ್ಸ್ ರವರು 20ನೇ ಶತಮಾನದ ಕ್ರಾಂತಿಕಾರಕ ಅರ್ಥಶಾಸ್ತ್ರಜ್ಞ, ಆಧುನಿಕ ಆರ್ಥಿಕ ಚಿಂತಕರ ನಾಯಕ ಎಂದು ಕರೆಯಲ್ಪಡುವಂತಹ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ರವರು ತಮ್ಮ ಸಾಮಾನ್ಯ ಉದ್ಯೋಗ ಸಿದ್ಧಾಂತ, ಹಣ ಮತ್ತು ಬಡ್ಡಿ ಎಂಬ ಒಂದು ಗ್ರಂಥದಲ್ಲಿ ಮೊದಲ ಬಾರಿಗೆ ಸಮಗ್ರ ಅರ್ಥಶಾಸ್ತ್ರವನ್ನು ಪರಿಚಯ ಮಾಡ್ತಾರೆ. ಆ ಸಮಗ್ರ ಅರ್ಥಶಾಸ್ತ್ರವು ಜಾಗತಿಕ ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಾ ಬರುತ್ತೆ. ಅಂದಿನಿಂದ ಬಹುತೇಕ ರಾಷ್ಟ್ರಗಳು ಸೂಕ್ಷ್ಮ ಅರ್ಥಶಾಸ್ತ್ರದ ಸಿದ್ಧಾಂತಗಳನ್ನು ಬಿಟ್ಟು
ಸಮಗ್ರ ಆರ್ಥಿಕ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿರುವಂತಹದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸಮಗ್ರ ಆರ್ಥಿಕ ಸಿದ್ಧಾಂತಕ್ಕೆ, ಅರ್ಥಶಾಸ್ತ್ರಕ್ಕೆ ಜಗತ್ತಿನ ಸಮಸ್ಯೆಗಳು, ದೇಶದ ಸಮಸ್ಯೆಗಳನ್ನು ಒಟ್ಟಾಗಿ ನಿವಾರಿಸುವಂತಹ ಶಕ್ತಿ, ಸಾಮರ್ಥ್ಯ, ತತ್ವಗಳು, ನಿಯಮಗಳು, ವಿಧಾನಗಳು ಈ ಒಂದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇರುವ ಕಾರಣದಿಂದಾಗಿ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವ ಅವಶ್ಯಕತೆ ಇದೆ ಅಂತೇಳಿ ನಾನು ಹೇಳ್ತಿದ್ದೀನಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಾನು ಈಗ ಸಮಗ್ರ ಆರ್ಥಿಕ ಸಿದ್ಧಾಂತದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಧ್ಯೇಯೋದ್ದೇಶಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ. ಯಾವ ಉದ್ದೇಶಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ ನೋಡಿ. ಮೊದಲನೇ ಒಂದು ಪಾಯಿಂಟು ಇಲ್ಲಿದೆ, ನಾನು ಈ ಡ್ರ್ಯಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದು ಪಾಯಿಂಟು ಯಾವುದಪ್ಪ ಅಂತ ಹೇಳಿದ್ರೆ, ಇಲ್ಲಿದೆ, ಕಾಣಿಸಿದೆಯಾ? ಮೊದಲನೇದು ಸಮಗ್ರ ಆರ್ಥಿಕ ಛಲಪರಿಣಾಮಗಳ ಅಧ್ಯಯನ. ಸಮಗ್ರ ಆರ್ಥಿಕ ಛಲಪರಿಣಾಮಗಳ ಅಧ್ಯಯನ. ನೋಡಿ, ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹ ಪ್ರಮುಖವಾದಂತಹ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸಮಗ್ರ ಆರ್ಥಿಕ ಛಲಪರಿಣಾಮಗಳ ಅಧ್ಯಯನ. ಆರ್ಥಿಕ ಅಂತ ಹೇಳಿದ್ರೆ ಹಣಕಾಸು, ಛಲ ಪರಿಣಾಮಗಳು ಅಂತ ಹೇಳಿದ್ರೆ ಬದಲಾವಣೆಯಾಗುವಂತಹ ಒಂದು ಆರ್ಥಿಕ ಚಟುವಟಿಕೆಗಳನ್ನು ನಾವು ಛಲ ಪರಿಣಾಮಗಳು ಅಂತೇಳಿ ಕರಿತೀವಿ. ಎಕನಾಮಿಕ್ ವೇರಿಯಬಲ್ಸ್ ಅಂತೇಳಿ ಛಲ ಪರಿಣಾಮಗಳು, ಚಲಕಗಳು ಅಂತೇನು ಕರಿತೀವಿ ನಾವು. ಆ ಚಲಕಗಳು ಅಂತ ಹೇಳಿದ್ರೆ ಏನು? ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬದಲಾವಣೆಯಾಗುವಂತಹ ಪರಿಮಾಣಗಳನ್ನು ಅಥವಾ ಚಟುವಟಿಕೆಗಳನ್ನು ನಾವು ಚಲಕಗಳು, ವೇರಿಯಬಲ್ಸ್ ಅಂತೇಳಿ ಕರಿತೀವಿ. ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬದಲಾವಣೆ ಆಗುವಂತಹ ಸಮಗ್ರ ಆರ್ಥಿಕ ಛಲಪರಿಣಾಮಗಳನ್ನು ಅಧ್ಯಯನ ಮಾಡ್ತೀವಿ. ಯಾವ್ಯಾವು? ಒಟ್ಟು ಉತ್ಪಾದನೆಯು ಕಾಲದಿಂದ ಕಾಲಕ್ಕೆ ಬದಲಾವಣೆಯ ಗುಣವನ್ನು ಹೊಂದಿರುತ್ತದೆ. ರಾಷ್ಟ್ರೀಯ ಆದಾಯ, ಒಟ್ಟು ಹೂಡಿಕೆ, ಲಾಭ, ಕೂಲಿ, ಬಡ್ಡಿ, ಹೌದಾ? ಇವೆಲ್ಲವುಗಳು ಸಹ ಏನಂತೇಳಿ ಕರಿತೀವಿ ನಾವು? ಸಮಗ್ರ ಛಲಪರಿಣಾಮಗಳು ಅಂತೇಳಿ ಕರಿತೀವಿ. ನೋಡಿ, ಇಲ್ಲಿದೆ ಸಮಗ್ರ ಆರ್ಥಿಕ ಛಲಪರಿಣಾಮಗಳು ಅಂತ ಹೇಳಿದ್ರೆ ಉದ್ಯೋಗಾವಕಾಶಗಳಾಗಿರ್ಬೋದು, ಆದಾಯ ಆಗಿರ್ಬೋದು, ಇವೆಲ್ಲವುಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಇವುಗಳು ನಮ್ಮ ಜನರ ಅಥವಾ ಒಂದು ದೇಶದ ಜನರ ಆದಾಯ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕಾಗುತ್ತೆ. ಈ ಒಂದು ಉದ್ದೇಶದಿಂದಾಗಿ ನಾವು ಅವುಗಳನ್ನು ಅಧ್ಯಯನ ಮಾಡ್ತೀವಿ. ಇವುಗಳು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇದೆ. ಹಾಗಾಗಿ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ, ಎರಡನೇದಾಗಿ ಆರ್ಥಿಕ ಅಭಿವೃದ್ಧಿಯ ಅಧ್ಯಯನ. ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಆರ್ಥಿಕ ಅಭಿವೃದ್ಧಿ ಸಾಧನೆಯು ಪ್ರಸ್ತುತವಾಗಿ ಜಗತ್ತಿನ ಪ್ರತಿಯೊಂದು ರಾಷ್ಟ್ರದ ಪ್ರಮುಖವಾದಂತಹ ಧ್ಯೇಯೋದ್ದೇಶ ಆಗಿದೆ. ಈ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹ ಅವಶ್ಯಕತೆ ಇದೆ. ಅನಭಿವೃದ್ಧಿ, ನಾನು ಮೊದಲೇ ಹೇಳಿದ್ದೀನಿ, ಹಿಂದುಳಿದ ಬಡ ರಾಷ್ಟ್ರಗಳು ಮತ್ತು ಅಭಿವೃದ್ಧಿಶೀಲ ದೇಶಗಳಿಗೆ ಆರ್ಥಿಕ ಅಭಿವೃದ್ಧಿಯ ಅವಶ್ಯಕತೆ ಇದೆ. ಆ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಯಾಕೆ ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಆರ್ಥಿಕ ಅಭಿವೃದ್ಧಿಗೆ ಅವಶ್ಯಕತೆ ಇರುವಂತಹ ರಾಷ್ಟ್ರೀಯ ಆದಾಯ, ಉಳಿತಾಯ, ಲಾಭ, ಹೂಡಿಕೆ ಮೊದಲಾದವುಗಳನ್ನು ನಾವು ಅಲ್ಲಿ ಅಧ್ಯಯನ ಮಾಡ್ತೀವಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ. ಹಾಗಾಗಿ ಎರಡನೇದಾಗಿ ರಾಷ್ಟ್ರೀಯ ಆದಾಯ ಮತ್ತು ಸಾಮಾಜಿಕ ಲೆಕ್ಕಾಚಾರದ ಅಧ್ಯಯನ. ಮೂರನೇ ಒಂದು ಉದ್ದೇಶ ಅಂದರೆ, ರಾಷ್ಟ್ರೀಯ ಆದಾಯ ಅಂದರೆ ನಮ್ಗೆ ಗೊತ್ತಿದೆ, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ
ಉತ್ಪಾದಿಸಲಾದ ಎಲ್ಲ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ. ಈ ರಾಷ್ಟ್ರೀಯ ಆದಾಯವು ಒಂದು ದೇಶದ ಆರ್ಥಿಕ ಪ್ರಗತಿಯನ್ನು ಮಾಪನ ಮಾಡುವಂತಹ ವಿಧಾನ ಆಗಿದೆ. ಅಂದರೆ ಒಂದು ದೇಶ ಜಗತ್ತಿನ ಬೇರೆ ದೇಶಗಳಿಗಿಂತ ಅಭಿವೃದ್ಧಿಯನ್ನು ಸಾಧಿಸಿದೆ ಅಥವಾ ಇಲ್ವೇ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಮುಖ್ಯವಾದಂತಹ ಮಾನದಂಡ ರಾಷ್ಟ್ರೀಯ ಆದಾಯ. ಒಂದು ದೇಶ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಅಭಿವೃದ್ಧಿಯನ್ನು ಸಾಧಿಸಿದೆ ಅಥವಾ ಇಲ್ವೇ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಮುಖ್ಯವಾದಂತಹ ಮಾಪಕ ರಾಷ್ಟ್ರೀಯ ಆದಾಯ. ಈ ರಾಷ್ಟ್ರೀಯ ಆದಾಯವನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡೋದ್ರಿಂದಾಗಿ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ಅವಶ್ಯಕತೆ ಇದೆ. ಸಾಮಾಜಿಕ ಲೆಕ್ಕಾಚಾರ ನೋಡಿ, ಸಾಮಾಜಿಕ ಲೆಕ್ಕಾಚಾರ ಅಂತ ಹೇಳಿದ್ರೆ ಒಂದು ಜನಸಮುದಾಯದ ಆರ್ಥಿಕ ಚಟುವಟಿಕೆಗಳ ಮಟ್ಟವನ್ನು ನಾವು ಸಾಮಾಜಿಕ ಲೆಕ್ಕಾಚಾರ ಅಂತೇಳಿ ಕರಿತೀವಿ. ಸಾಮಾಜಿಕ ಅಂದರೆ ಎಲ್ಲರಿಗೂ ಸಂಬಂಧಿಸಿದ್ದು. ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಉದ್ಯೋಗಾವಕಾಶಗಳು, ಇವೆಲ್ಲವುಗಳನ್ನು ನಾವು ಸಾಮಾಜಿಕ ಅಂಶಗಳು ಅಂತೇಳಿ ಕರಿತೀವಿ. ಸಾಮಾಜಿಕ ಮೌಲ್ಯೋತ್ಪಾದಕಗಳು ಅಂತೇಳಿ ಕರಿತೀವಿ. ಹಾಗಾಗಿ ಇವುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಅನಿವಾರ್ಯವಾಗಿ ಇದೆ. ನೆಕ್ಸ್ಟು ನೋಡಿ, ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ. ಹಣದುಬ್ಬರ ಅಂತ ಹೇಳಿದ್ರೆ ಇದೊಂದು ಬಹಳ ವಿಶಾಲಾತ್ಮಕವಾದಂತಹ ಪರಿಕಲ್ಪನೆ. ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣದ ವಿವರಣೆಯನ್ನು ನಾವು ತಿಳ್ಕೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಹಣದುಬ್ಬರ ಅಂತ ಹೇಳಿದ್ರೆ ಏನು? ಇದನ್ನು ನಾವು ಹಣದುಬ್ಬರ ಅಥವಾ ಅತಿ ಪ್ರಸರಣ ಅಂತಲೂ ಕರಿತೀವಿ. ಎಕ್ಸ್ಪ್ಲಾಯಿಟೇಷನ್ ಆರ್ ಇನ್ಫ್ಲೇಷನ್ ಅಂತೇಳಿ ಇದನ್ನು ನಾವು ಕರಿತೀವಿ. ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಸ್ತುಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಾಗುತ್ತಿರುವಂಥ ಸ್ಥಿತಿಯನ್ನು ಹಣದುಬ್ಬರ ಅಥವಾ ಅತಿ ಪ್ರಸರಣ ಅಂತೇಳಿ ಕರಿತೀವಿ. ಕುಗ್ಗು ಪ್ರಸರಣ, ಡಿಫ್ಲೇಷನ್ ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಸ್ತುಗಳ ಬೆಲೆಗಳು ನಿರಂತರವಾಗಿ ಕಡಿಮೆಯಾಗುತ್ತಿರುವಂತಹ ಸ್ಥಿತಿಯನ್ನು ಅನಪ್ರಸರಣ ಅಥವಾ ಕುಗ್ಗು ಪ್ರಸರಣ ಅಂತೇಳಿ ಕರಿತೀವಿ. ನೋಡಿ, ಯಾವುದೇ ದೇಶಕ್ಕೆ ಆಗಿರ್ಬೋದು, ಈ ಎರಡು ಏನು ಆರ್ಥಿಕ ಸಮಸ್ಯೆಗಳಿದೆ, ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ, ಬಹಳ ಮಾರಕವಾದಂತಹ ಪರಿಣಾಮವನ್ನು ಬೀರುತ್ತೆ, ಬಹಳ ದುಷ್ಪರಿಣಾಮವನ್ನು ಬೀರುತ್ತೆ. ಆರ್ಥಿಕ ವ್ಯವಸ್ಥೆಯ ಮೇಲೆ, ಜನಜೀವನದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತೆ. ಇವೆರಡರ ಮಧ್ಯೆ ಒಂದು ನಿಯಂತ್ರಣವನ್ನು ಸಾಧಿಸಬೇಕಾಗುತ್ತೆ. ಅದನ್ನು ನಾವು ಸ್ಟೆಬಿಲಿಟಿ ಅಂತೇಳಿ ಕರಿತೀವಿ, ಸ್ಥಿರತೆ ಅಂತೇಳಿ ಕರಿತೀವಿ. ಬಹಳಷ್ಟು ಅರ್ಥಶಾಸ್ತ್ರಜ್ಞರುಗಳು ಬಹುತೇಕವಾಗಿ ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣದ ನಡುವೆ ಸ್ಟೆಬಿಲಿಟಿ, ಸ್ಥಿರತೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ನೀವು ಫೈನಲ್ ಇಯರ್ಗೆ ಬಂದಾಗ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಹಣದುಬ್ಬರ ಆದರೆ ಏನು ಸಮಸ್ಯೆ ಆಗುತ್ತೆ? ವಸ್ತುಗಳ ಬೆಲೆಗಳು ಹೆಚ್ಚಾದರೆ ಜನಜೀವನದಲ್ಲಿ ಅಥವಾ ಜನರ ಆದಾಯದಲ್ಲಿ ಹೆಚ್ಚು ವೆಚ್ಚವನ್ನು ಮಾಡಬೇಕಾಗುತ್ತೆ. ಇನ್ನೊಂದು, ವಸ್ತುಗಳ ಬೆಲೆಗಳು ಹೆಚ್ಚಾದರೆ ಜನರ ಕೊಳ್ಳುವ ಪ್ರಮಾಣ ಕಡಿಮೆ ಆಗುತ್ತೆ. ಜನರ ಕೊಳ್ಳುವ ಪ್ರಮಾಣ ಕಡಿಮೆಯಾದರೆ ಮಾರಾಟ ಕಡಿಮೆಯಾಗುತ್ತದೆ. ಮಾರಾಟ ಕಡಿಮೆಯಾದರೆ ಉತ್ಪಾದನೆ ಕಡಿಮೆಯಾಗುತ್ತದೆ. ಉತ್ಪಾದನೆ ಕಡಿಮೆಯಾದರೆ ಉದ್ಯೋಗಾವಕಾಶಗಳು ಕಡಿಮೆಯಾಗುತ್ತವೆ. ಉದ್ಯೋಗಾವಕಾಶಗಳು ಕಡಿಮೆಯಾದರೆ ಜನರ ಆದಾಯವು ಕಡಿಮೆಯಾಗುತ್ತದೆ. ಜನರ ಆದಾಯವು ಕಡಿಮೆಯಾದಾಗ, ಉದ್ಯೋಗಾವಕಾಶಗಳು ಕಡಿಮೆಯಾದಾಗ ದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗದಂತಹ ಬಿಡಿಸಲಾಗದ ಜ್ವಲಂತ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ. ಗೊತ್ತಾಯ್ತಾ? ಈ ಒಂದು ಉದ್ದೇಶದಿಂದಾಗಿ ಹಣದುಬ್ಬರ, ಬೆಲೆ ಏರಿಕೆ ದೇಶದ ಜನರ ಸ್ಥಿತಿಗತಿಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ. ವಿದ್ಯಾರ್ಥಿಗಳೇ, ಇಂದಿನ ಒಂದು ಆಧುನಿಕ ಸ್ಥಿತಿಯಲ್ಲಿ ಪೆಟ್ರೋಲ್ನ ಬೆಲೆ 100 ರೂಪಾಯಿ ಗಡಿ ದಾಟಿದೆ. ಎಷ್ಟು ಬೆಲೆ ಹೆಚ್ಚಾಗಿದೆ! ಬೇರೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನಾವು ನೋಡೋದಾದರೆ ಇದರ ಕಾಲಭಾಗಕ್ಕಿಂತ ಕಡಿಮೆ ಇದೆ. 35, 40, 50 ರೂಪಾಯಿ ಅಷ್ಟೇ ಇದೆ. ನಮ್ಮ ದೇಶದಲ್ಲಿ ಬೆಲೆ ಈ ರೀತಿಯಾಗಿದೆ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಚಿಂತಕರು
ಪ್ರಸ್ತುತವಾಗಿ ನನ್ನ ಪ್ರಕಾರ ದಿವಾಳಿಯಾಗಿದ್ದಾರೆ ಅವರು. ಯಾವುದೇ ರೀತಿಯಾದಂತಹ ಒಂದು ಬೌದ್ಧಿಕ ಸ್ಥೀಮಿತತೆಯನ್ನು ಇಲ್ಲದೇ ಇರುವಂತಹ ಸರ್ಕಾರ ನಮ್ಮ ಸರ್ಕಾರ ಅಂತೇಳಿ ನಾನು ಹೇಳ್ತೀನಿ. ಕಾರಣ ಇಷ್ಟೇ, ಬೆಲೆ ಏರಿಕೆ ಈ ಮಟ್ಟಕ್ಕೆ ಹೆಚ್ಚಾದ್ರೂ ಸಹ ಅದರ ನಿಯಂತ್ರಣವನ್ನು ಕಾಪಾಡುವಲ್ಲಿ ಸರ್ಕಾರ ವಿಫಲತೆಯನ್ನು ಕಾಣ್ತಾ ಇದೆ. ಹಾಗಾಗಿ ನೀವು ಎಲ್ಲ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಸಮರ್ಥ ರಾಜಕೀಯ ವ್ಯಕ್ತಿಯನ್ನು, ಯಾರು ಆರ್ಥಿಕ ವ್ಯವಸ್ಥೆಯನ್ನು, ಯಾರು ಒಂದು ದೇಶವನ್ನು ಸಮರ್ಥಕವಾಗಿ ನಡೆಸ್ಕೊಂಡು ಹೋಗ್ತಾರೋ ಅಂತಹ ರಾಜಕೀಯ ನೇತಾರರನ್ನು ಆಯ್ಕೆ ಮಾಡಿ ಕಳಿಸ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಬೆಲೆ ಏರಿಕೆಯ ಸ್ಥಿತಿಗತಿಗಳನ್ನು ನಾವು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಮಗೆ ಬರುತ್ತೆ. ಹಾಗಾಗಿ ಮುಂದಿನ ಒಬ್ಬ ಭವಿಷ್ಯದ ಒಂದು ನಾಯಕರುಗಳನ್ನು ನಾವು ಆರಿಸ್ಕೊಳ್ಬೇಕಾದ್ರೆ ಬಹಳ ಜಾಗರೂಕತೆಯಿಂದ ನಾವು ಆರಿಸ್ಕೊಳ್ಬೇಕಾಗುತ್ತೆ. ತತ್ಕ್ಷಣಕ್ಕೆ ಯಾವುದೇ ಒಂದು ಹಣದಕ್ಕೋ ಅಥವಾ ಬೇರೆದಕ್ಕೋ ನಾವು ಯಾವುದೇ ರೀತಿಯಾದಂಥ ಮಾರು ಹೋಗ್ಬಾರ್ದು. ಇಲ್ಲಿ ನೆಕ್ಸ್ಟ್ ನಾನು ಇನ್ನೊಂದು ವಿಷಯಕ್ಕೆ ಬರ್ತಾ ಇದ್ದೀನಿ. ಕುಗ್ಗು ಪ್ರಸರಣ, ವಸ್ತುಗಳ ಬೆಲೆಗಳು ಕಡಿಮೆ ಆಗುವಂಥದ್ದು. ವಸ್ತುಗಳ ಬೆಲೆಗಳು ಕಡಿಮೆ ಆಗುವಂತಹದ್ದು ನಿರಂತರವಾಗಿ ಇದು ಒಂದು ದೇಶಕ್ಕೆ ಆರ್ಥಿಕ ಮಾರಕನೇ. ಯಾಕಪ್ಪ ಅಂತ ಹೇಳಿದ್ರೆ ಕೊಂಡ್ಕೊಳ್ಳೋರಿಗೆ ಅನುಕೂಲ ಆಗ್ಬೋದು, ಇದು ಮಾರಾಟಗಾರರಿಗೆ ಕಡಿಮೆ ಹೊಡೆತವನ್ನು ಕೊಡುತ್ತೆ, ಮಾರಾಟಗಾರರಿಗೆ ನಷ್ಟವನ್ನು ಇದು ಉಂಟು ಮಾಡುತ್ತೆ. ಹೇಗೆ? ವಸ್ತುಗಳ ಬೆಲೆಗಳು ಕಡಿಮೆಯಾದರೆ ಉತ್ಪಾದಕರಿಗೆ ಲಾಭ ಕಡಿಮೆ ಆಗುತ್ತೆ. ಲಾಭ ಕಡಿಮೆ ಇರೋದ್ರಿಂದಾಗಿ ಉತ್ಪಾದಕರು ಕಡಿಮೆ ಮಾರಾಟ ಮಾಡ್ತಾರೆ. ಕಡಿಮೆ ಮಾರಾಟ ಮಾಡೋದ್ರಿಂದಾಗಿ ಉತ್ಪಾದನೆ ಕಡಿಮೆ ಆಗುತ್ತೆ, ಮತ್ತೆ ಉದ್ಯೋಗಾವಕಾಶಗಳು ಕಡಿಮೆ ಆಗುತ್ತೆ, ಆದಾಯ ಕಡಿಮೆಯಾಗಿ ನಿರುದ್ಯೋಗ ಮತ್ತು ಬಡತನ ಸೃಷ್ಟಿಯಾಗುತ್ತೆ. ಇವೆರಡರ ನಿಯಂತ್ರಣವನ್ನು ಸಾಧಿಸುವುದೇ ಸ್ಥಿರತೆ. ಇವೆರಡರ ನಿಯಂತ್ರಣವನ್ನು ಯಾರು ಸಾಧಿಸ್ತಾರೆ, ಯಾರು ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿ ಇವೆರಡನ್ನ ಸ್ಥಿರತೆಯನ್ನು ಕಾಪಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಸರ್ಕಾರನ ಪಾತ್ರನೂ ಸಹ ಇದರಲ್ಲಿ ಬಹಳ ಮುಖ್ಯವಾಗಿ ಇರುತ್ತೆ. ಇಂತಹ ಆರ್ಥಿಕ ಸಮಸ್ಯೆಗಳ ಅಧ್ಯಯನವನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮಾಡ್ತಾ ಇದ್ದೀವಿ, ಗೊತ್ತಾಯ್ತಾ? ಹಾಗಾಗಿ ನೆಕ್ಸ್ಟು ಸಮಗ್ರ ಅರ್ಥಶಾಸ್ತ್ರದ ಕೊನೆಯ ಧ್ಯೇಯೋದ್ದೇಶ ಅಂತ ಹೇಳಿದ್ರೆ ಆರ್ಥಿಕ ನೀತಿಗಳ ಸೂತ್ರೀಕರಣ. ನೋಡಿ, ಆರ್ಥಿಕ ನೀತಿ ಅಂತ ಹೇಳಿದ್ರೆ ಕಾನೂನು, ಆರ್ಥಿಕ ಅಂದರೆ ಹಣಕಾಸು, ಹಣಕಾಸಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸುವಂತಹ ಒಂದು ಉದ್ದೇಶದಿಂದ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ. ನಮ್ಮ ದೇಶದಲ್ಲಿ ಅನೇಕ ರೀತಿಯಾದ ಆರ್ಥಿಕ ಸಮಸ್ಯೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸರ್ಕಾರ ಆರ್ಥಿಕ ನೀತಿ ಅಥವಾ ಕಾನೂನುಗಳ ಮೂಲಕ ನೀಡುತ್ತೆ. ಅದನ್ನು ನಾವು ಆರ್ಥಿಕ ನೀತಿಗಳ ಸೂತ್ರೀಕರಣ ಅಂತೇಳಿ ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರವು ಇಡೀ ದೇಶಕ್ಕೆ ಸಂಬಂಧಪಟ್ಟಿರುವ ಕಾರಣದಿಂದಾಗಿ ಈ ಆರ್ಥಿಕ ನೀತಿಗಳನ್ನು ರೂಪಿಸುವಲ್ಲಿ ಈ ಸಮಗ್ರ ಅರ್ಥಶಾಸ್ತ್ರದ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ನೋಡಿ, ದೇಶದಲ್ಲಿ ನಿರುದ್ಯೋಗ, ಬಡತನ, ಬೆಲೆ ಏರಿಕೆ, ಆದಾಯದ ಅಸಮತೋಲನ, ಪ್ರಾದೇಶಿಕ ಅಸಮತೋಲನ, ಗೊತ್ತಾಯ್ತಾ? ಈ ಮುಂತಾದ ದೊಡ್ಡ ದೊಡ್ಡ ಆರ್ಥಿಕ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಈ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗಬೇಕಾದ್ರೆ ಸರ್ಕಾರವು ಆರ್ಥಿಕ ಕಾನೂನುಗಳನ್ನು ಅಥವಾ ನೀತಿಗಳನ್ನು ಜಾರಿಗೆ ತಂದು ಆ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಬೇಕಾಗುತ್ತೆ. ಈ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿರುತ್ತೆ? ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇರುತ್ತೆ. ಈ ಒಂದು ಉದ್ದೇಶದಿಂದ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಹೀಗೆ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನವು ಈ ಎಲ್ಲ ಉದ್ದೇಶಗಳಿಂದ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ. ಇಷ್ಟು ಈ ಒಂದು ಕ್ಲಾಸ್ನಲ್ಲಿ. ಸ್ಟೂಡೆಂಟ್ಸ್, ಸಮಗ್ರ ಅರ್ಥಶಾಸ್ತ್ರದ ಧ್ಯೇಯೋದ್ದೇಶಗಳನ್ನು ವಿವರಿಸಿ ಅಂತೇಳಿ 5 ಮಾರ್ಕ್ಸ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಸಮಗ್ರ ಅರ್ಥಶಾಸ್ತ್ರದ ಅರ್ಥವನ್ನು ತಿಳಿಸಿ ಅಂತೇಳಿ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸಮಗ್ರ ಅರ್ಥಶಾಸ್ತ್ರದ ಮೂಲವನ್ನು ತಿಳಿಸಿ ಅಂತೇಳಿ 2 ಮಾರ್ಕ್ಸ್ಗೆ ಕೇಳ್ತಾರೆ. ಈ ಕ್ಲಾಸ್ನಲ್ಲಿ ನಾನು ಟೋಟಲ್ ಹೆಚ್ಚು ಕಡಿಮೆ
ಒಂದು 10 ಮಾರ್ಕ್ಸ್ಗೆ ನಾನು ಒಂದು ಈ ಕ್ಲಾಸನ್ನು ನಿಮಗೆ ಮಾಡಿದ್ದೀನಿ. 10 ಮಾರ್ಕ್ಸ್ಗೆ ಯೂಸ್ ಆಗುತ್ತೆ ಅಂತೇಳಿ ತಿಳ್ಕೊಳ್ತೀನಿ. ಮುಂದಿನ ತರಗತಿಯಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ಅಂಶ ಅಂತ ಹೇಳಿದ್ರೆ ಸಮಗ್ರ ಅರ್ಥಶಾಸ್ತ್ರದ ಸಾಧನಗಳು, ಇನ್ನೊಂದಿದೆ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ಆ ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ. ಮುಂದಿನ ತರಗತಿಯಲ್ಲಿ ಇದರ ಕಂಟಿನ್ಯೂ ಪಾರ್ಟನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ನನ್ನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು ಸ್ಟೂಡೆಂಟ್ಸ್.